ಖುಷಿ ಆಗುತ್ತೆ. ಮನೆ ಅಂತ ಬಂದಾಗ 100% ಖುಷಿ ಆಗುತ್ತೆ. ಮುದ್ದು ಮುದ್ದು ನಗು, ಆ ಹೆಜ್ಜೆ ಸಪ್ಪಳ ಇವೆಲ್ಲ ಕೂಡ ಖುಷಿ ಆಗುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ ಸರ್, ರುದ್ರಾಕ್ಷಿ ಆಗಿರ್ಬೋದು, ಹಯಗ್ರೀವನ್ ಬಗ್ಗೆ ಹೇಳೋದಾದರೆ ಎಷ್ಟು ಖುಷಿ ಆಗುತ್ತೆ ಮನೇಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತ. ರುದ್ರಾಕ್ಷಿ ಜೊತೆ ನನ್ನ ಮಗಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಸಾಕಾಗ್ತಾ ಇಲ್ಲ. ಇದು ಸುದೀಪ್ ಸರ್ ಸಾಂಗ್ ನೆನಪಾಗುತ್ತೆ, ಸಾಲುತ್ತಿಲ್ಲವೇ ಅನ್ನೋದಿದೆಯಲ್ಲ, ಆ ಸಾಂಗ್ ನೆನಪಾಗುತ್ತೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಮಗಳ ಜೊತೆ ಸಾಲದು. ನನ್ನ ಮಗ ಈಗ ಈ ಸ್ಟಾರ್ಟೆಡ್ ಕ್ರಾಲಿಂಗ್, ಅಂದರೆ ಅಂಬೆಗಾಲಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮಾಡಿದ್ದಾರೆ, ಅಂಬೆಗಾಲ್ ಸ್ಟಾರ್ಟ್ ಮಾಡಿದರೆ. ನನ್ನ ಮಗಳು ಈಗ ಅವರು ಜಾಸ್ತಿ ಮಾತಾಡೋದು ಕಲ್ತಿದ್ದಾರೆ. ಅಪ್ಪ ಎದೋಳು ಬಾ ಆಚೆ ಹೋಗೋಣ ಅಂತ. ಅವರಮ್ಮ ಇಲ್ದಿರೋ ಟೈಮಲ್ಲಿ ನಾನು ನನ್ನ ಮಗಳಿಗೆ ಐಸ್ ಕ್ರೀಮ್ ತಿನ್ನಿಸ್ತೀನಿ. ಸೊ ಐಸ್ ಕ್ರೀಮ್ ಅಂತ ಕರೀತಾಳೆ. ಸೊ ಐ ಆಮ್ ಎಂಜಾಯಿಂಗ್ ಮೈ ಫಾದರ್ಹುಡ್. ಟೈಮ್ ಹೆಂಗೆ ಕೊಡ್ತೀರಾ ಸರ್? ಆಲ್ಮೋಸ್ಟ್ ಶೂಟ್ ಅಂತ ಇರ್ತೀರಾ, ಹೊರಗಡೆ ಇರ್ತೀರಾ, ಟೈಮ್ ನಿಮ್ಮ ಮನೇಲಿ ಟೈಮ್ ಗಿಮ್ ಅಂತ ಕಿರಿಕ್ ಬರಲ್ವಾ ಹೇಗೆ ಅಂತ? ನಾನು ಹಾನೆಸ್ಟಾಗಿ ಒಂದು ಹೇಳ್ತೀನಿ, ನಮ್ಮ ಮನೇಲಿ ಮುಂಚಿಂದ ನಮ್ಮ ತಾತ ಮಾಡಿದ್ದಿದ್ರು ಅವರು 6 ಗಂಟೆ ಮೇಲೆ ಸಿನಿಮಾ ವಿಚಾರ ಮನೇಲಿ ಬರಬಾರ್ದು ಅನ್ನೋದು ಅವ್ರೇನು ಮಾಡಿದ್ರು ಅವರು. ಇವಾಗಲೂ ನಮ್ಮ ಮನೇಲಿ ಆ ಪದ್ಧತಿ ಇದೆ. ನಮ್ಮದೊಂದು ಮೊಬೈಲ್ ಸ್ಟ್ಯಾಂಡ್ ಅಂತಲೇ ಒಂದಿದೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ವಿ ಆಲ್ ಕೀಪ್ ದ ಫೋನ್ಸ್ ದೇರ್. ನಾನು ಕ್ವಾಲಿಟಿ ಟೈಮ್ನ ಮನೇಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ. ತಿರ್ಗಾ ನೈಟ್ ಯಾವಾಗಲೂ ಒಂದು ಅರ್ಧ ಗಂಟೆ ಇದ್ದಾಗ ಫೋನ್ ನೋಡ್ತೀನಿ, ಮಿಸ್ಡ್ ಕಾಲ್ಸ್ ಇದ್ದರೆ ವಾಪಸ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ಅಷ್ಟೇ. ಮನೆಗೆ ಹೋದಾಗ ಕಂಪ್ಲೀಟ್ಲಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಒಂದು, ಅದನ್ನು ಒಂಥರ ವಾಡಿಕೆ ಥರನೇ ಆಗೋಗಿದೆ. ಓಕೆ, ಸಿನಿಮಾ ಅಂತ ಬಂದಾಗ ಅಥವಾ ನಿಮ್ದೇನೋ ಈ ಜರ್ನಿ ಬಂದಾಗ ವೈಫ್ ಎಷ್ಟು ನಿಮಗೆ ಬೆಂಬಲವಾಗಿ ನಿಂತಿರ್ತಾರೆ, ಅವ್ರ ಬಗ್ಗೆ ಮಾತಾಡೋದಾದ್ರೆ? ಶಿ ಈಸ್ ಅ ಫ್ರೆಂಡ್, ಮೈ ಗರ್ಲ್ ಫ್ರೆಂಡ್, ಮೈ ವೈಫ್, ಆ್ಯಂಡ್ ಆಲ್ಸೋ ನನ್ನ ಮಕ್ಕಳಿಗೆ ತಾಯಿ. ಶಿ ಈಸ್ ಅ ಮದರ್ ನಾವು. ನಾನು ಏನೇ ಶೇರ್ ಮಾಡಿದ್ರೂ ಫಸ್ಟ್ ಇಟ್ ವಿಲ್ ಬಿ ವಿತ್ ಮೈ ವೈಫ್. ಅಫ್ಕೋರ್ಸ್ ಒಂಚೂರು ಏನಾದರೂ ಪ್ರತಿಯೊಬ್ಬ ಗಂಡಸರು ಹಾಗೇನೆ, ತುಂಬ ಏನಾದರೂ ಕಷ್ಟದಲ್ಲಿದ್ದಾಗ ಹೆಂಡ್ತಿನ ಹೇಳೋಕ್ಕೋಗಲ್ಲ. ಯಾಕೆಂದರೆ ಹೆಂಡ್ತಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳ ಅಂತ. ಇದನ್ನು ನನಗೆ ನಮ್ಮ ಕಿಶೋರ್ ಅಂಕಲು ಆಲ್ಸೋ ನಮ್ಮ ಅರ್ಜುನ್ ಅಂಕಲ್ ಹೇಳೋದು, ಕಷ್ಟನ ಮಾತ್ರ ಹೆಣ್ಮಕ್ಳಿಗೆ ಹೇಳ್ಕೊಂಬೇಡ, ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಗನೇ ಅಂತ. ಖುಷಿ ವಿಚಾರ ಫಸ್ಟ್ ನನ್ನ ಫ್ಯಾಮಿಲಿಗೆ ಹೇಳೋದು. ಆ್ಯಂಡ್ ಆಲ್ಸೋ ನಾನು ಅದನ್ನು ದಾಟಿದ್ದೀನಿ ಅನಿಸುತ್ತೆ, ಕಷ್ಟನೂ ನಾನು ಹೆಂಡ್ತಿ ಹತ್ರ ಹೇಳ್ಕೊತೀನಿ ಸ್ವಲ್ಪ. ಸರ್, June 7 ಯಾವತ್ತೂ ಮರೆಯೋದಕ್ಕಾಗಲ್ಲ. ಸೊ ಮತ್ತೆ ಈಗ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದು? ಇಲ್ಲ, ಅವ್ರನ್ನ ನಾನು ಮರ್ತೇ ಇಲ್ಲ ನೆನ್ಪು ಮಾಡ್ಕೊಳ್ಳೋದಕ್ಕೆ. ಯಾವಾಗಲೂ ಒಳ್ಳೆ ಮೆಮೊರಿ. ಈಸ್ ವಿತ್ ಮೀ, ಹೀಲ್ ಸ್ಟೇ ವಿತ್ ಮೀ. ನಮ್ಮ ಅಣ್ಣ ಎಲ್ಲ ಆಚೆ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ, ಬರ್ತಾನೆ. ನಾನು ಸದ್ಯಕ್ಕೆ ಅದನ್ನೇ ನಂಬಿದ್ದೆ.